ದೇವಿ ಅಹಿಲ್ಯಾಬಾಯಿ ಹೋಳ್ಕರ್. ಈ ಹೆಸರು ಕೇಳಿದ್ದು ಬಹಳ ಕಡಿಮೆ ಅಲ್ಲವೇ? ನಾವು ಇಂದು ನಮ್ಮ ಸನಾತನ ಸಂಸ್ಕೃತಿ ಮತ್ತು ಭವ್ಯ ದೇಗುಲಗಳ ಬಗ್ಗೆ ಮಾತನಾಡುತ್ತಿದ್ದೇವೆಂದರೆ ಈ ಮಹಾತಾಯಿಗೆ ಮೊದಲು ವಂದನೆಗಳನ್ನು ಸಲ್ಲಿಸಬೇಕು. ಅವರಿಲ್ಲದಿದ್ದರೆ ಬಹುಶಃ ನಮ್ಮ ಬಹುತೇಕ ಪುರಾತನ ಮಂದಿರಗಳ ಕುರುಹನ್ನು ಹುಡುಕುವುದು ನಮಗೆ ಕಷ್ಟವಾಗುತ್ತಿತ್ತು. ಕಾಶಿಯ ವಿಶ್ವನಾಥನಿರಲಿ, ಗುಜರಾತಿನ ಸೋಮನಾಥ ದೇವಾಲಯವಿರಲಿ ಅಥವಾ ಮಥುರೆಯ ಶ್ರೀಕೃಷ್ಣನ ದೇವಾಲಯವಿರಲಿ, ಮೊಘಲರಿಂದ ದೇಶದ ಹಲವು ಭಾಗಗಳಲ್ಲಿ ನಾಶಗೊಂಡಿದ್ದ ಅನೇಕ ಪುರಾತನ ದೇವಾಲಯಗಳ ಪುನರುತ್ಥಾನವಾಗಿದ್ದು ದೇವಿ ಅಹಿಲ್ಯಾಬಾಯಿ ಹೋಳ್ಕರ್ ಅವರ ಕೃಪೆಯಿಂದ. ಆಗಿನ ಕಾಲದಲ್ಲಿ 16 ಕೋಟಿಗೂ ಅಧಿಕ ಮೌಲ್ಯದ ಸ್ವಂತ ಆಸ್ತಿ ಹೊಂದಿದ್ದ ಆ ಮಹಾರಾಣಿ ಕೇವಲ ತನ್ನ ರಾಜ್ಯವನ್ನಲ್ಲ, ಬದಲಿಗೆ ಇಡೀ ದೇಶದ ಸಾಂಸ್ಕೃತಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯಲು ಶ್ರಮಿಸಿದವರು. ಬರೋಬ್ಬರಿ 30 ವರ್ಷಗಳ ಕಾಲ ಮೇವಾರ ರಾಜ್ಯವನ್ನಾಳಿದ ಈ ಮಹಾತಾಯಿ ತನ್ನ ಅದ್ಭುತ ರಾಜತಾಂತ್ರಿಕ ಕೌಶಲ್ಯಗಳಿಗೆ ಹೆಸರಾದವರು. 1725ರಲ್ಲಿ ಮಹಾರಾಷ್ಟ್ರದ ಸಣ್ಣ ಹಳ್ಳಿಯಲ್ಲಿ ಜನಿಸಿದ ಅಹಿಲ್ಯ ಯಾವುದೇ ರಾಜಮನೆತನಕ್ಕೆ ಸೇರಿರಲಿಲ್ಲ. ಆದರೆ 8 ವರ್ಷದ ಪುಟ್ಟ ಬಾಲಕಿ ದೇವಾಲಯದಲ್ಲಿ ಭಕ್ತಿಯಿಂದ ಮಾಡುತ್ತಿದ್ದ ಪೂಜೆ, ಬಡವರಿಗೆ ಮಾಡುತ್ತಿದ್ದ ಅನ್ನದಾನವನ್ನು ಕಂಡ ಮೇವಾರದ ರಾಜ ಮಲ್ಹಾರ್ ರಾವ್ ಹೋಳ್ಕರ್ ಅವರನ್ನು ತಮ್ಮ ಸೊಸೆಯಾಗಿ ಮಾಡಿಕೊಂಡರು. ಅವರ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಂಡಿದ್ದ ಮಲ್ಹಾರ್ ರಾವ್ ಮತ್ತು ಅವರ ಪತ್ನಿ ಅಹಿಲ್ಯಾಗೆ ಯುದ್ಧ ಕೌಶಲ್ಯಗಳ ತರಬೇತಿ ಮತ್ತು ರಾಜತಾಂತ್ರಿಕ ತರಬೇತಿಗಳನ್ನು ನೀಡಿದರು. ಆದರೆ ಕೇವಲ 29 ವರ್ಷದವರಾಗಿದ್ದಾಗ ಪತಿಯನ್ನು ಕಳೆದುಕೊಂಡ ಅಹಿಲ್ಯಾಬಾಯಿ ತಮ್ಮ ಯುದ್ಧ ಕೌಶಲ್ಯ, ಬುದ್ಧಿಶಕ್ತಿ ಮತ್ತು ಸೈನ್ಯದ ಶಕ್ತಿಯಿಂದ ತಮ್ಮ ರಾಜ್ಯವನ್ನು ಕಾಪಾಡಿಕೊಂಡ ದಿಟ್ಟ ಮಹಿಳೆ. ಕ್ರೂರಿ ಔರಂಗಜೇಬನ ದಾಳಿಗೆ ಒಳಗಾಗಿ ನಾಶವಾಗಿದ್ದ ಸೋಮನಾಥ ಮತ್ತು ಕಾಶಿ ದೇವಾಲಯಗಳನ್ನು ಪುನರ್ನಿರ್ಮಿಸಿದ ಈ ಮಹಾತಾಯಿಗೆ ನಾವು ಎಷ್ಟು ನಮಿಸಿದರೂ ಕಡಿಮೆಯೇ. ಇತ್ತೀಚೆಗೆ ಕಾಶಿ ವಿಶ್ವನಾಥ ಕಾರಿಡಾರ್ ನಿರ್ಮಾಣವಾದಾಗ ಅಲ್ಲಿ ದೇವಿ ಅಹಿಲ್ಯಾಬಾಯಿ ಹೋಳ್ಕರ್ ಅವರ ಪ್ರತಿಮೆ ಸ್ಥಾಪಿಸಿ ಅವರಿಗೆ ಗೌರವ ಸಲ್ಲಿಸಲಾಗಿದೆ. ನಮ್ಮ ದುರಾದೃಷ್ಟವೆಂದರೆ ನಮ್ಮ ಇತಿಹಾಸದ ಪಠ್ಯಪುಸ್ತಕಗಳಲ್ಲಿ ನಾವು ಈ ಮಹಾತಾಯಿಯ ಶ್ರೇಷ್ಠ ಕೊಡುಗೆಗಳ ಬಗ್ಗೆ ಓದಲೇ ಇಲ್ಲ. ಮೊಘಲ್ ಆಕ್ರಮಣಕಾರರ ವಂಶವನ್ನು ಮಹಾ ಆಡಳಿತಗಾರರೆಂದು ಪರಿಚಯಿಸಿದ ನಮ್ಮ ಪುಸ್ತಕಗಳು ರಾಣಿ ಅಹಿಲ್ಯಾಬಾಯಿ ಹೋಳ್ಕರ್ ಅವರನ್ನು ಮರೆತೇ ಬಿಟ್ಟವು. ಬನ್ನಿ, ನಮ್ಮ ದೇಶದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಹೆಗ್ಗುರುತುಗಳನ್ನು ರಕ್ಷಿಸಿದ ಈ ಮಹಾತಾಯಿಯ ಶ್ರೇಷ್ಠ ಬದುಕನ್ನು ಮನೆ ಮನೆಗೂ ಪರಿಚಯಿಸೋಣ. ರಾಣಿ ಅಹಿಲ್ಯಾಬಾಯಿ ಹೋಳ್ಕರ್ ಅವರ ಜನ್ಮ ಜಯಂತಿಯಂದು ಅವರ ಈ ಕಿರು ಪರಿಚಯದ ವಿಡಿಯೋ ಹೆಚ್ಚು ಮಂದಿಗೆ ತಲುಪುವಂತೆ ಶೇರ್ ಮಾಡೋಣ. ಸನಾತನ ಹಿಂದೂ ಧರ್ಮ ಮತ್ತು ಸನಾತನ ಭಾರತದ ಬಗ್ಗೆ ಇನ್ನೂ ಹೆಚ್ಚಿನ ಕುತೂಹಲಕಾರಿ ವಿಷಯಗಳನ್ನು ತಿಳಿಯಲು ನಮ್ಮ ಪ್ರಥಮ್ ಸಂಸ್ಕಾರ್ ವಾಹಿನಿಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಜೊತೆಯಾಗಿ ಸನಾತನ ಭಾರತ ಮತ್ತು ಸನಾತನ ಧರ್ಮದ ಶ್ರೇಷ್ಠತೆಯನ್ನು ಎಲ್ಲರಿಗೂ ತಲುಪಿಸೋಣ. ಜೈ ಶ್ರೀರಾಮ್, ಜೈ ಭಾರತ್ ಮಾತಾ.